ನಿಮಗೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಸೌಂದರ್ಯ ಗೊತ್ತು. ಆದರೆ ಆ ಬೆಟ್ಟದ ದೇವರನ್ನು ಕೆತ್ತಿಸಿದ ಅದೇ ಕೈಗಳು ಅದೇ ಶಿಲ್ಪಕಲೆಯಲ್ಲಿ ಇನ್ನೊಂದು ಅದ್ಭುತವನ್ನು ಸೃಷ್ಟಿಸಿವೆ ಎಂಬ ನಿಗೂಢ ಸತ್ಯ ನಿಮಗೊತ್ತೇ? ಬಹುಶಃ ಕರ್ನಾಟಕದ 90% ಜನರಿಗೆ ಈ ರಹಸ್ಯ ತಿಳಿದಿಲ್ಲ. ಈ ಇತಿಹಾಸದ ಉಗಮವಾಗುವುದು ಹೊಯ್ಸಳರ ಸುವರ್ಣ ಚರಿತ್ರೆಯಿಂದ. ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಪಾಂಡ್ಯ ರಾಜ್ಯ ಸಮುದ್ರಣ ಮತ್ತು ಪಲ್ಲವಾದಿತ್ಯ ಎಂಬ ಪ್ರಚಂಡ ಬಿರುದುಗಳುಳ್ಳ ಇಡೀ ದಕ್ಷಿಣ ಭಾರತವನ್ನೇ ಆಳುತ್ತಿದ್ದ ಅಪ್ರತಿಮ ಚಕ್ರವರ್ತಿ ಮುಮ್ಮಡಿ ವೀರಬಲ್ಲಾಳರ ಕಾಲವದು. ಈ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ನಮ್ಮ ತೆರಕಣಾಂಬಿ ವೈಭವದಿಂದ ಮೆರೆಯುತ್ತಿತ್ತು. ಅಂತಹ ಚಕ್ರವರ್ತಿಯ ಬಲಗೈಯಂತಿದ್ದವರು ಮಹಾಪರಾಕ್ರಮಿ ಸಾಮಂತರಾಜ ಮಾಧವದಣ್ಣಾಯಕರು. ಹೊಯ್ಸಳ ರಾಜ್ಯಲಕ್ಷ್ಮಿ ರಕ್ಷಾಮಣಿ, ನೀಲಗಿರಿ ಸಾದಾರ ಎಂಬ ಬಿರುದುಳ್ಳ ಇವರು ತೆರಕಣಾಂಬಿಯನ್ನು ಕೇಂದ್ರವಾಗಿಸಿಕೊಂಡು ಇಡೀ 14 ನಾಡುಗಳನ್ನು ಆಳುತ್ತಿದ್ದ ಪ್ರಚಂಡ ಅರಸ. ಬೆಟ್ಟದ ಮೇಲೆ ಗುಡಿ ಕಟ್ಟಿಸಿದ ಇವರು ತಮ್ಮ ರಾಜಧಾನಿಯಲ್ಲೂ ಅದೇ ಸೌಂದರ್ಯದ ಸೋದರ ದೇವಸ್ಥಾನವನ್ನು ನಿರ್ಮಿಸಲು ಅಡಿಪಾಯ ಹಾಕಿದರು. ಈ ದೈವಿಕ ಸಂಕಲ್ಪಕ್ಕೆ ಜೀವ ನೀಡಿದವರು ಮಾಧವ ದಣ್ಣಾಯಕರ ಸೋದರ ಸಂಬಂಧಿ ಹಾಗೂ ಸೇನಾಧಿಕಾರಿ ಅಲ್ಲಪ್ಪ ದಣ್ಣಾಯಕರ ಧರ್ಮಪತ್ನಿ ಚಾಮವ್ಯ ದಣ್ಣಾಯಕಿ. ಈಕೆಯ ಅದಮ್ಯ ಭಕ್ತಿಗೆ ಮೆಚ್ಚಿ ದೇವಸ್ಥಾನದ ನಿತ್ಯ ಪೂಜೆಗಾಗಿ ಮಾಧವ ದಣ್ಣಾಯಕರು ಶಾಸನದ ಮೂಲಕ ಇಡೀ ಕಿಲಗೇರೆ ಗ್ರಾಮವನ್ನೇ ದಾನವಾಗಿ ನೀಡಿದರು. ಅಂದರೆ ಅಂದು ಒಂದು ಊರೇ ಈ ದೇವಸ್ಥಾನದ ಸೇವೆಗೆ ಮೀಸಲಾಗಿತ್ತು. ಆದರೆ ಇಂದು ಊರುಗಳನ್ನೇ ದಾನವಾಗಿ ಪಡೆದಿದ್ದ ಈ ಪುಣ್ಯಕ್ಷೇತ್ರ ರಕ್ಷಣೆ ಇಲ್ಲದೆ ಶಿಥಿಲವಾಗಿ ನಿಂತಿದೆ. 100 ಹೊಸ ಗುಡಿ ಕಟ್ಟುವ ಮೊದಲು ನಮ್ಮ ಅರಸರು ರಕ್ತ ಹರಿಸಿ ಉಳಿಸಿದ ಈ ಪರಂಪರೆಯನ್ನು ಕಾಪಾಡುವುದು ನಮ್ಮ ಧರ್ಮವಲ್ಲವೇ? ಈಗ ಧರ್ಮಸ್ಥಳದ ಜೀರ್ಣೋದ್ಧಾರ ತಂಡ ಹಾಗೂ ನಮ್ಮೂರಿನ ಜನತೆ ಈ ಗುಡಿಯ ಪುನರುತ್ಥಾನಕ್ಕೆ ಸಂಕಲ್ಪ ಮಾಡಿದ್ದಾರೆ. ಈ ಪುಣ್ಯ ಕಾರ್ಯದಲ್ಲಿ ನಿಮ್ಮದೂ ಒಂದು ಅಳಿಲು ಸೇವೆ ಸೇರಿದರೆ ಈ ಐತಿಹಾಸಿಕ ದೇಗುಲಕ್ಕೆ ಹೊಸ ಚೈತನ್ಯ ಬರಲು ಸಾಧ್ಯ. ಇತಿಹಾಸ ಉಳಿಸುವ ಈ ಮಹತ್ ಕಾರ್ಯದಲ್ಲಿ ನೀವು ನಮ್ಮೊಂದಿಗೆ ಕೈ ಜೋಡಿಸಿ. ಮುಂದಿನ ಬಾರಿ ನೀವು ಬೆಟ್ಟದ ಮೇಲಿರುವ ಹಿಮವದ್ ಗೋಪಾಲನ ದರ್ಶನಕ್ಕೆ ಬಂದಾಗ ತಪ್ಪದೆ ಆ ದೇವರನ್ನು ಕೆತ್ತಿಸಿದ ರಾಜರ ರಾಜಧಾನಿ ತೆರಕಣಾಂಬಿಯಲ್ಲಿರುವ ಹಂಡೆ ಗೋಪಾಲನ ಸ್ವಾಮಿ ದರ್ಶನಕ್ಕೂ ಬನ್ನಿ. ಈ ಇತಿಹಾಸದ ಕೊಂಡಿಯನ್ನು ಉಳಿಸಲು ನಾವೆಲ್ಲರೂ ಒಂದಾಗೋಣ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ. ನಮ್ಮ ತೆರಕಣಾಂಬಿಯ ಧ್ವನಿಯಾಗಿ. ಜೈ ಶ್ರೀಕೃಷ್ಣ.